ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ವಿಶೇಷವಾಗಿ ಮತ್ತೊಂದು ವಿಷಯ ಚರ್ಚೆ ಮಾಡುವಂಥದ್ದು ಈ ನಮ್ಮ ಶರಾವತಿ ಯೋಜನೆ. ಶರಾವತಿ ಅಂದರೆ ಗೊತ್ತಾಗಿಬಿಡ್ತು ನಿಮಗೆ. ಶರಾವತಿ, ಅಘನಾಶಿನಿ ನದಿಗಳು, ಅಲ್ಲಿ ದಟ್ಟ ಕಾಡು, ಆ ದಟ್ಟ ಕಾಡಿನಲ್ಲಿ ಇರ್ತಿರುವಂಥ ಸಿಂಗಳಿಕ ಮಂಗಗಳು, ಅವು ಸಂತತಿ, ಆ ಸಿಂಗಳಿಕ ಅಭಯಾರಣ್ಯದ ಕಾಡ ಇವೆಲ್ಲ ನೆನೆಸ್ಕೊಂಡಾಗ ಈ ನದಿ, ಈ ಕಾಡು, ಈ ವನ್ಯಜೀವಿಗಳು ಅತ್ಯಂತ ದಟ್ಟವಾಗಿರುವಂಥ ಸ್ಥಳದಲ್ಲಿ ನಮಗೆ ಈ 8,000 ಕೋಟಿ ಯೋಜನಾ ವೆಚ್ಚದ ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆ ಇಲ್ಲಿ ಆರಂಭ ಆಗಬೇಕಾ ಅಂತ. ಯಾಕಂದ್ರೆ ಇಲ್ಲೇ ನಾವು 120 ಕೋಟಿ ಯೂನಿಟ್ ಟನ್ ವಿದ್ಯುತ್ ಸಂಗ್ರಹ ಮಾಡಬಹುದು ಪ್ರತಿನಿತ್ಯ. ಇಷ್ಟು ಮಾಡಿದ್ವಿ ಅಂದರೆ, ಇಷ್ಟು ಯೋಜನೆ ಮಾಡಿಕೊಂಡ್ರೆ ಇಷ್ಟು ನಮ್ಗೆ ವಿದ್ಯುತ್ ಸಿಗ್ತದೆ. 120 ಕೋಟಿ ಯೂನಿಟ್ ಟನ್ ವಿದ್ಯುತ್ ಸಂಗ್ರಹ ಮಾಡ್ಬೋದು ಡೈಲಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇಷ್ಟು ಕಾಡದ ಇಲ್ಲ, 120 ಎಕರೆ ಕಾಡನ್ನು ನಾಶ ಮಾಡೋದು ಅನಿವಾರ್ಯ ಆಗ್ತದೆ. ದಟ್ಟ ಕಾಡದ, ಅತ್ಯಂತ ದಟ್ಟ ಕಾಡದ ಸಿಂಗಳಿಕ ಮಂಗ, ನಿಮಗೆ ಗೊತ್ತದ, ಒಂದು ಶಿವದ ಬಾಲ ಇದ್ದಂಥ ಮಂಗಗಳು ಇರುವಂಥ ಒಂದು ಅಭಯಾರಣ್ಯದು. ಆ ಅಭಯಾರಣ್ಯದಲ್ಲಿ ವಿಶೇಷವಾಗಿ ಏನಪ್ಪ ಅಂದ್ರೆ ಶರಾವತಿ ವನ್ಯಜೀವಿಗಳು ಬರ್ತಾವೆ, ಅಘನಾಶಿನಿ ಬರ್ತದೆ ಅಭಯಾರಣ್ಯ, ಅಘನಾಶಿನಿ ಸಿಂಗಳಿಕ ಅಭಯಾರಣ್ಯ ಬರ್ತದೆ. ಒಂದು ಹೊನ್ನಾವರ ಮತ್ತು ಸಾಗರ ಆಸ್ಪಾಸಿನ 930 ಚದುರ ಕಿಲೋಮೀಟರ್ ಏರಿಯಾ ಆಗ್ತದೆ. ಆ ಏರಿಯಾಕ್ಕೆ ಈ ಯೋಜನೆಯಿಂದ ಒಂದಿಷ್ಟು ತೊಂದರೆ ಆಗ್ತದೆ. ಯಾಕಂದ್ರೆ ಭಾಳ ದಟ್ಟ ಕಾಡು ಇರೋದ್ರಿಂದ, ಇವೆಲ್ಲ ವನ್ಯಜೀವಿಗಳು ಸಾಕಷ್ಟು ಇರೋದ್ರಿಂದ ಈ ಯೋಜನೆಯಲ್ಲಿ ಬೇಕಾ ಅಂದಾಗ ಸಹಜವಾಗಿ ಕರ್ನಾಟಕ ಸರ್ಕಾರ ಇದ್ದು ಹೌದು ಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ಇದೆ. ಯಾಕಂದ್ರೆ ಪ್ರತಿದಿನ 120 ಕೋಟಿ ಯೂನಿಟ್ ಟನ್ ವಿದ್ಯುತ್ ಸಿಗೋದ್ರಿಂದ ಅಲ್ಲಿ ಸಂಗ್ರಹ ಮಾಡಿಡೋದ್ರಿಂದ ಅನುಕೂಲ ಆಗ್ತದೆ. ಬೇಕದು ಸಹಜವಾಗಿ ಬರ್ತದೆ, ಹೆಚ್ಚು ಖರ್ಚಿಲ್ಲದೆ ಅನ್ನುವಂಥದ್ದು. ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ಅವ್ರು ಹೇಳುವಂಥದ್ದು ಏನಂದ್ರೆ, ಈ ಯೋಜನೆಯಲ್ಲಿ ಯಾವುದೇ ನದಿಯನ್ನು ಹೊಳಿಸ್ಬೇಕಾಗಿಲ್ಲ, ಮತ್ತು ಯಾವುದು ಎಕ್ಸ್ಟ್ರಾ ಡ್ಯಾಮ್ ಕಟ್ಟಬೇಕಾಗಿಲ್ಲ, ಅಲ್ಲಿ ಹೊಸ ಆಫೀಸಸ್ ಮಾಡಬೇಕಾಗಿಲ್ಲ. ಎಲ್ಲ ಇದ್ದಾವಲ್ಲೇ ಮತ್ತೊಂದು ಜೋಡಿಸಿ ಪಂಪ್ ಮಾಡಿ 430 ಮೀಟರ್ ಏನಪ್ಪ ಈ ಒಂದು ಆ ವಿಶೇಷವಾಗಿ ತಳಕಳಲೆ ಮತ್ತು ಗೇರುಸೊಪ್ಪಾದಲ್ಲಿ ಇದನ್ನು ಮಾಡಿದಪ್ಪ ಅಂದ್ರೆ ಸಹಜವಾಗಿ ಅಲ್ಲೇ ನೀರು ಹರಿದು ಬರ್ತದೆ. ಮತ್ತು ಬೇಕಾದಂಗೆ ಏನಪ್ಪ ಅಂದ್ರೆ ಈ ಯೋಜನೆಯಿಂದ ಅನುಕೂಲಗಳಾಗ್ತಾವೆ. 430 ಮೀಟ್ರ್ ಆಳದಲ್ಲಿ ಅದ್ರ ಕೆಳಗೆ ನಿರ್ಮಿಸ್ಬೋದು. ನೀರಲ್ಲಿ ಬೀಳೋದ್ರಿಂದ ವಿದ್ಯುತ್ ಸ್ಟೋರೇಜ್ ಆಗ್ತದೆ. ಇಡೀ ರಾಜ್ಯಕ್ಕೆ ಹೆಚ್ಚಿನ ವಿದ್ಯುತ್ ಸಿಗ್ತದೆ ಅನ್ನೋದು, ಕಡಿಮೆ ಖರ್ಚಿಂದ ಅನ್ನೋದು ಒಂದು ಯೋಚನೆ ಸರ್ಕಾರದ್ದು. ಇದಕ್ಕಾಗಿ ಪ್ರಸ್ತಾವ ಸಲ್ಲಿಸಿತ್ತು ಕೇಂದ್ರ ಸರ್ಕಾರ. ಕೇಂದ್ರ ಸರ್ಕಾರ ಇದು ಮತ್ತು ಪ್ರಶ್ನೆ ಮಾಡೋದು, ಅಲ್ಲಪ್ಪ ಇದನ್ನು ಇಲ್ಲೇ ಯಾಕೆ ಮಾಡಬೇಕು, ಮತ್ತು ಬೇರೆ ಕಡೆ ನೋಡಲ್ಲ, ಇದು ಹಾನಿ ಆಗ್ತದೆ. ನಿಸರ್ಗ ಭಾಳ ದಟ್ಟ ನಿಸರ್ಗ ಐತಲ್ಲ, ಅನೇಕ ಜೀವಿಗಳಿದ್ದಾವೆ, ವನ್ಯಜೀವಿಗಳು ಹೋಗ್ತಾವೆ. ಸಹಜವಾಗಿ ಪರಿಸರ ಪ್ರಿಯರಿಗೆ ಇದೊಂದು ನೋವಿನ ವಿಷಯ. ಹೌದಪ್ಪ ಇದೆಲ್ಲ ಹೋಗ್ತದಲ್ಲ ಅಂತ. ಬಟ್ ಪ್ರಗತಿ ಅಂದಾಗ ಕೆಲವೊಂದಿಷ್ಟು ನಾವು ಪಡ್ಕೋಬೇಕಾದ್ರೆ ಕೆಲವೊಂದಿಷ್ಟು ಕಳ್ಕೊಳ್ಳೇಬೇಕಾಗ್ತದೆ ಅನ್ನೋದು ಸಹಿತ ಅಷ್ಟು ಮುಖ್ಯದ ಇಲ್ಲಿ. ಯಾಕೆಂದರೆ ಆದ್ರೆ ಏನು ಇಲ್ಲಿ ಪ್ರಸ್ತಾವನೆಯಲ್ಲೇ ಅಥವಾ ನಮ್ಮ ವಿಚಾರ ಹೇಳ್ತಾರೆ ಅಷ್ಟರೊಳಗೆ ಆಗ್ಬೇಕು ಅದು ಕೆಲಸ. ಅದಕ್ಕೆ ಹೆಚ್ಚಿಗೆ ಖರ್ಚಾಗುವಂಥದ್ದು, ಹೆಚ್ಚಿಗೆ ಅಲ್ಲಿ ಕಾಡನ್ನು ನಾಶ ಮಾಡುವಂಥದ್ದು ಆಗಬಾರ್ದು ಅನ್ನೋದು ಒಂದು ಕಾಳಜಿನೂ ಇಲ್ಲದ ಪ್ರಶ್ನೆ ಮಾಡೋರಿಗೆ. ಯಾಕೆಂದ್ರೆ ಆಲ್ರೆಡಿ ಕಾಡು ನಮ್ಮದು ನಾಶ ಆಗ್ಲಿಕ್ಕತ್ತದ್ರಿ. ಅನೇಕ ನಾವು ಇದಂಥ ತಪ್ಪುಗಳನ್ನ ಮಾಡಿದ್ವಿ. ಈಗ ನಮ್ಮ ಕಾಡುಗಳನ್ನ ಯಾವ್ಯಾವ ಕಾರಣಕ್ಕೆ ಖನಿಜಗಳನ್ನು ಕಿತ್ತಾಕೋದಕ್ಕಾಗಿ, ಗಿಡಗಳನ್ನ ಕಟ್ಟೋದು ಹಾಕಿ, ಮತ್ತೇನು ಮಾಡಿ ಕಾರ್ಪೊರೇಟ್ಗಳಿಗೆ ಅನುಕೂಲ ಆಗುವಾಗ ನಾವು ತಪ್ಪುಗಳು ಮಾಡ್ತಾ ಬಂದಿದ್ವಿ. ಬಟ್ ಇದು ಏನಪ್ಪ ಅಂದ್ರೆ ನಮಗೆ ವಿದ್ಯುತ್ತನ್ನು ಒದಗಿಸುವಂಥದ್ದು ಮತ್ತು ಕಡಿಮೆ ಖರ್ಚಲ್ಲಿ ಸಿಗುವಂಥದ್ದು. ಮತ್ತು ಈಗ ಆಲ್ರೆಡಿ 2 ಡ್ಯಾಮ್ಗಳಿದ್ದಾವೆ ಅಂತ ಈಗ ಹೇಳ್ತಾ ಇದ್ದಾರೆ. ಆ ನೀರಿನ ನದಿಗಳ ಸಹ ತಿರುವು ಮಾಡಬೇಕಾಗಿಲ್ಲ. ಇರೋ ಡ್ಯಾಮಿನ ಮೂಲಕ ನಮಗೆ ನೀರು ಬರ್ತಾವೆ, ಅದನ್ನು ನಾವು ವಿದ್ಯುತ್ ಉತ್ಪಾದನೆ ಮಾಡ್ಬೋದು ಪ್ರತಿನಿತ್ಯ. ಈಗ ನಿಮ್ಗೆ ಹೇಳಿದಂಗೆ 120 ಕೋಟಿ ಯೂನಿಟ್ ಟನ್ ವಿದ್ಯುತ್ ನಾವು ಹುಟ್ಟಿಸ್ಬೋದು ಇಲ್ಲೇ ಅಂತ ಇವು ಕ್ಲಾರಿಟಿ ಕೊಡ್ತಾ ಇದ್ದಾರೆ. ಅದಕ್ಕಾಗಿ ನಾವು ನಮ್ಗೆ ಕೊಡ್ರಿಪ್ಪ ಪರ್ಮಿಷನ್ ಅನ್ನುವಂಥ ಮಾತಂತೇಳಿ ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಈಗ ನಿಮಗೆ ಹೇಳಿದಾಗ ಯೋಜನೆಯ ಸುಲಲಿತ ಅನುಷ್ಠಾನಕ್ಕೆ ಸೂಕ್ತವಾದ ಜಾಗವನ್ನೇ ಆಯ್ಕೆ ಮಾಡಲಾಗಿದೆ. ಇಲ್ಲಿ ಪಂಪ್ಡ್ ಸ್ಟೋರೇಜ್ ಯೋಜನೆಗೆ ಬೇಕಾದ ಅಗತ್ಯ ಮೂಲ ಸೌಕರ್ಯಗಳು ಇವೆ. ಇವೇನು ಬೇಕು ಎಲ್ಲ ಇದ್ದಾವಪ್ಪ, ಇಲ್ಲಿ ಅನುಕೂಲದ. ಅದಕ್ಕಾಗಿ ಏನಪ್ಪ ಅಂತಂದ್ರೆ ತಳಕಳಲೆ ಮತ್ತು ಗೆರುಸೊಪ್ಪ ಜಲಾಶಯಗಳು ಇರೋದರಿಂದ ಹೊಸ ಅಣೆಕಟ್ಟು ನಿರ್ಮಾಣದ ಅಗತ್ಯವೇ ಇಲ್ಲ, ಆ ಖರ್ಚು ಮಾಡೋ ಅವಶ್ಯಕತೆ ಇಲ್ಲ, ಇಷ್ಟೊಳಗೆ ಮುಗೀತದಂತೆ. ಅದು ಹೇಳ್ತಾ ಇರೋದು ಏನಪ್ಪ ಅಂದರೆ 8,000 ಕೋಟಿಗಳು ಮುಗೀತದೆ, ಹೆಚ್ಚಿನ ವಿದ್ಯುತ್ ಸಿಗ್ತೈತಿ ಅಂತ. ಇನ್ನು ಇದನ್ನು ನಿರ್ಧಾರ ಮಾಡೋದು ಕೇಂದ್ರದ ವನ್ಯಜೀವಿ ಅಥವಾ ಅರಣ್ಯ ಡಿಪಾರ್ಟ್ಮೆಂಟ. ಯಾಕಂದ್ರೆ
ಅರಣ್ಯ ಡಿಪಾರ್ಟ್ಮೆಂಟ್ ಕೆಲವೊಮ್ಮೆ ಏನು ಆಗ್ತದಪ್ಪ ಅಂತಂದ್ರೆ ಕೆಲವೊಂದು ಡೆವಲಪ್ಮೆಂಟ್ ಸಲುವಾಗಿ ಅದ್ರಾಗ ಹೈಡ್ರೋ ಎಲೆಕ್ಟ್ರಿಸಿಟಿ ಏನಿರ್ತದೆ ಕಡಿಮೆ ಖರ್ಚಿನಲ್ಲಿ ಆಗ್ತಿರ್ತದೆ. ಆದರೆ ಅದೇ ಕಾಲಕ್ಕೆ ಇಷ್ಟೆಲ್ಲ ಅರಣ್ಯ ನಾಶ ಆಗ್ತಿರ್ತಾರಪ್ಪ ಅನ್ನುವಂಥ ಒಂದು ಗಾಬರಿ, ಒಂದು ನೋವು ಇದ್ದೇ ಇರ್ತದೆ. ಯಾಕಂತಂದ್ರೆ ಇವು ಏನು ಅಭಯಾರಣ್ಯಗಳಿದ್ದಾವೆ ಭಾಳ ಸಮೀಪದಲ್ಲಿದ್ದಾವೆ, ಅಲ್ಲಿ ಅದ್ರ ನಡಕ್ಕೆ ಹಾದು ಬರೋದ್ರಿಂದಾಗಿ ಒಂದಿಷ್ಟು ಗಿಡಗಳನ್ನ ಕಡಿಯೋದಾಗಲಿ ಮತ್ತೇನೋ ಮಾಡೋದಾಗಲಿ ಇಲ್ಲಿ ಅದಾವ. ಆ ನೆರೆಯಲ್ಲೇ ಏನಪ್ಪ ಅಂತಂದ್ರೆ ಪ್ರಶ್ನೆ ಕೇಂದ್ರ ಸರ್ಕಾರ ಮಾಡ್ಯದ. ಈ ಕೇಂದ್ರ ಸರ್ಕಾರದ ಪ್ರಶ್ನೆಗಳಿಂದ ಈಗಾಗಲೇ ನಮ್ಮ ರಾಜ್ಯ ಸರ್ಕಾರ ಉತ್ತರ ಕೊಡೋ ಪ್ರಯತ್ನ ಮಾಡ್ಲಿಕ್ಕಂತಂದ್ರೆ ಏನಿದೆ ಅನುಷ್ಠಾನ ಆಗ್ತದನ, ಎಷ್ಟು ಮಟ್ಟಿಗೆ ಆಗ್ತದೆ ಅನ್ನೋದು ವಿಚಾರ ಮಾಡಿದಾಗ ಒಂದು ಎಲ್ಲ ಇಲ್ಲಿ ಏನು ಬೇಕಾಗಿಲ್ಲಪ್ಪ ನಮ್ಗಂದ್ರೆ ಅದು ಹಾಗೆ ಬಿಡ್ಲಿಕ್ಕೆ ಬರ್ತದಿಲ್ಲ ಅಂತಲ್ಲ, ಆದರೆ ಇದರಿಂದ ಹೆಚ್ಚಿಗೆ ಲಾಸ್ ಇಲ್ಲ ಅನ್ನೋದು ರಾಜ್ಯ ಸರ್ಕಾರ ನಂಬೋಣ. ಮತ್ತು ರಾಜ್ಯ ಸರ್ಕಾರ ಹೇಳಿದ್ರಲ್ಲಿ ಅರ್ಥೋದ ಇಲ್ಲ ಅಂತಲ್ಲ, ಹೌದು ಇದು ಹುಲಿ ಕಾರಿಡಾರ್ ಅದ, ಮುಂದದ ಜೊತೆಗೆ ಇಲ್ಲಿ ಏನಪ್ಪ ಅನ್ನೋದ್ರೆ ಈಗಾಗಲೇ ಹೇಳಿದಂಗೆ ಶಿಂಗಳಿಗೆ ಮಂಗಳ ಏರಿಯಾ ಅದ, ಇದೆಲ್ಲ ಅಂಥ ವನ್ಯಜೀವಿಗಳು ಮತ್ತು ಅದ್ರ ಜೊತೆ ಏನಪ್ಪ ಅಂತಂದ್ರೆ ಇನ್ನೂ ಅನೇಕ ಸೂಕ್ಷ್ಮ ಈ ಪ್ರದೇಶದಲ್ಲೇ ಜೀವಿಗಳಿರೋದ್ರಿಂದಾಗಿ ಅದು ನಾಶ ಆಗಿದ್ದಷ್ಟು ಒಳ್ಳೆಯದು ಅಂತೇಳಿ ಎಲ್ಲರ ಬಯಕೆ. ಆದರೆ ಇದನ್ನು ಅನಿವಾರ್ಯವಾಗಿ ನಾವು ಇವತ್ತು ಒಪ್ಪಿಕೊಳ್ಳೇಬೇಕಾದಂಥ ಪ್ರಸಂಗ ಬರ್ಬೋದೇನೋ. ಯಾಕಂದ್ರೆ ಈ ಶರಾವತಿ ಯೋಜನೆಯಿಂದಾಗಿ ಇಲ್ಲಿ ಅನೇಕ ಮತ್ತು ಕುಟುಂಬಗಳಿಗೆ ಸವಿ ದರದಲ್ಲ ವಿದ್ಯುತ್ ಸಿಗುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಅದಕ್ಕೆ ಈಗಾಗಲೇ ಆರಂಭದಲ್ಲಿ ಹೇಳಿದಂಗೆ ಕೆಲವೊಂದಿಷ್ಟು ಪಡ್ಕೋಬೇಕಾದ್ರೆ ಕೆಲವೊಂದಿಷ್ಟು ಕಳ್ಕೊಬೇಕಾಗ್ತದೆ ಅಂತೇಳಿ ಆ ಕಳ್ಕೊಳ್ಳೋ ದಿಶೆಯಲ್ಲೇ ಒಂದಿಷ್ಟು ಧೈರ್ಯ ಮಾಡ್ಬೋದೇನೋ. ಇದನ್ನು ಮಾಡಿ ಈ ವಿದ್ಯುತ್ತಿನ ಹೆಚ್ಚು ಮಾಡ್ಕೊಳ್ಳೋಂಥ ಪ್ರಯತ್ನ ನಾವು ಈಗ ಮಾಡಲೇಬೇಕಾಗಿದೆ ಅನ್ನೋಂಥ ಮಾತು. ಈಗಾಗಲೇ ನಾವು ವಿದ್ಯುತ್ತನ್ನು ಈ ಒಂದು ಏನಪ್ಪ ಅಂತಂದ್ರೆ ಜಲ ವಿದ್ಯುತ್ ಮೂಲಕ ಮಾಡ್ಕೊಳ್ಬೇಕು ಅನ್ನುವಂಥದ್ದು ಈಗಾಗಲೇ ಚರ್ಚೆನೂ ಸಾಕಷ್ಟು ಮಾಡಿದ್ದದೇ ಇಲ್ಲ. ಯಾಕಂದ್ರೆ ಖರ್ಚು ಕಡಿಮೆ ಆಗ್ತದೆ, ಆದರೆ ಒಂದಿಷ್ಟು ಭೂಮಿ ಅಥವಾ ಕಾಡು ನಾಶ ಆಗ್ತದೆ ಅನ್ನೋದಷ್ಟು ಸತ್ತಿದ್ರು ಅವುಗಳು ಮತ್ತೇನೋ ಬೆಳೆಸ್ಕೋಬೋದೇನೋ ಅಲ್ಲೆಲ್ಲ ಅಂಥೇಳಿ ಒಂದು ವಿಚಾರಗಳು ಇದ್ದಾವೆ. ಏನೋ ಆಗಲಿ ಈ ಶರಾವತಿ ಯೋಜನೆ ದಟ್ಟಾರಣ್ಯದಲ್ಲಿ ಇರೋದು ಪದರ ಇನ್ನೊಂದಿಷ್ಟು ಏನಾದರೂ ಒಂದಿಷ್ಟು ಕಾಡು ಕಡಿಮೆ ಇದ್ದಲ್ಲಿ ಮಾಡಲಿಕ್ಕೆ ಸಾಧ್ಯನಾ ಅನ್ನುವಂಥ ಚಿಂತನೆ ಮಾಡಿದ್ರು ಉತ್ತಮ. ಆ ದಿಶೆಯಲ್ಲಿ ಅಲ್ಲಿ ಪರಿಸರ ತಜ್ಞರು ಅಲ್ಲಿ ತಿಳುಗಿದ್ದಂಥವ್ರ ಜೊತೆಗೆ ಮೀಟಿಂಗ್ ಮಾಡಿ ಅವ್ರ ಅಭಿಪ್ರಾಯ ತಿಳ್ಕೊಳ್ಳೋದು ಭಾಳ ಉತ್ತಮ. ಕೇವಲ ಅಧಿಕಾರಶಾಹಿಗಳನ್ನು ಮಾತು ನಂಬ್ಕೊಂಡು ಮಾಡುವಂಥವಲ್ಲಿಗೂ ಅಧಿಕಾರಶಾಹಿ ಜನ ಏನು ರೀ ಯಾವಾಗಲೂ ಈ ಒಂದು ರಾಜಕಾರಣಿಗಳಿಗೆ ಬೆದರಿ ತಮ್ಮದೇ ಅಂತ ನಿರ್ಧಾರ ಬದಲಿಸ್ಕೊಳ್ಳೋ ಜನನೂ ಇವರಿದ್ದಾರೆ. ಅದಕ್ಕಾಗಿ ಅವ್ರಿಗಿಂತಲೂ ಈ ಪರಿಸರ ಜ್ಞಾನಿಗಳು ವಿಜ್ಞಾನಿಗಳನ್ನ ತೆಗೆದುಕೊಂಡು ಬಂದು ಅವ್ರ ಜೊತೆ ಚರ್ಚೆ ಮಾಡಿ ಇದು ಯೋಗ್ಯದಪ್ಪ ಅನ್ನುವಂಥ ಅವ್ರ ಕಡೆಯಿಂದ ಅಭಿಪ್ರಾಯ ಪಡೋದು ಈ ಶರಾವತಿ ಯೋಜನೆ ಮಾಡೋದು ಭಾಳ ಉತ್ತಮ. ಒಂದೇಳೆ ಇಲ್ಲಪ್ಪ ಭಾಳ ಹಾನಿ ಆಗ್ತದೆ ಇದು ಅಂತಂದ್ರೆ ಕೈ ಬಿಡೋದು ಅಷ್ಟೇ ಮುಖ್ಯದ. ಯಾಕಂದ್ರೆ ಆ ಜೀವಿಗಳು ಹೋದಪ್ಪ ನಶಿಸೋದಂದ್ರೆ ಮತ್ತೆ ಸಿಗೋದು ಕಷ್ಟ ಅದ, ಅದೇ ರೀತಿ ಕಾಡೋ ಸಹಿತ ಸಿಗೋದು ಕಷ್ಟ ಅದ ಅಂತ ಹೇಳ್ತಾ ಈ ದಟ್ಟಾರಣ್ಯದಲ್ಲೇ ಈ ಶರಾವತಿ ಯೋಜನೆ ಸರಿ ಎನಿಸಿದ್ರು ಆದರೂ ಇನ್ನೂ ಅಷ್ಟು ಅಲ್ಲಿ ಪರಿಸರ ತಜ್ಞರನ್ನು ಜೊತೆಗೆ ಇನ್ನಷ್ಟು ಚರ್ಚೆಯನ್ನು ಮಾಡಿ ನಿರ್ಧಾರ ತೆಗೆದುಕೊಳ್ಳೋದು ಯೋಗ್ಯ ಅಂತ ಒಂದು ಅಭಿಪ್ರಾಯ. ಮತ್ತು ಕೇಂದ್ರ ಸರ್ಕಾರನು ಕೇಳಿದ್ದು ಸರಿ. ಅದಕ್ಕೆ ಕೇಂದ್ರ ಸರ್ಕಾರದ ಅರಣ್ಯ ಇಲಾಖೆ 11 ವಿಷಯಗಳ ಬಗ್ಗೆ ವಿವರಣೆ ಕೇಳಿದ, ಅದರಲ್ಲಿಂದ ಉತ್ತರ ಕೊಟ್ಟಿದ್ದೀವಿ ನಾವು ಅಂತ ಇವ್ರು ಹೇಳ್ತಾ ಇದ್ದಾರೆ. ನೋಡೋಣ ಏನೇನಾಗ್ತದೆ. ಇದು ರಾಜ್ಯ ಮತ್ತು ಕೇಂದ್ರ ಸರ್ಕಾರ ತಿಕ್ಕಾಟಾಗಬಾರ್ದು. ವಾಸ್ತವವಾಗಿದು ಎಷ್ಟು ಲಾಭ ಅದಪ್ಪ ನಮ್ಮ ಜನರಿಗೆ ಅನ್ನೋದನ್ನು ನಾವು ಕನ್ವಿನ್ಸ್ ಆಗಿ ಅವ್ರಿಗೆ ತಿಳಿಸೋಂಥ ಕೆಲಸ ಇಲ್ಲದ ಅಂತ ಹೇಳ್ತಾ ಈ ಒಂದು ದಟ್ಟಾರಣ್ಯದಲ್ಲಿ ಈ ಶರಾವತಿ ಯೋಜನೆ ಏನದಲ್ಲ ಇದು ಅನಿವಾರ್ಯ ಆದರೆ ಹೌದಪ್ಪ ಮಾಡಲೇಬೇಕಂದ್ರೆ ಮಾತ್ರ ಮಾಡಿಲ್ಲ ಅಂದ್ರೆ ಕೈ ಬಿಡೋದು ಯೋಗ್ಯನು ಅಂತೇಳಿ ಭಾಳ ಜನರ ಅಭಿಪ್ರಾಯ ಅದ. ಇನ್ನು ನೀವೇನು ಹೇಳ್ತೀರಿ ನೋಡೋಣ. ನಮ್ಮ ಅರಣ್ಯವಾಸಿಗಳು ಜೊತೆಗೆ ಈ ವಿಜ್ಞಾನವನ್ನು ತೆಗೆದುಕೊಂಡಂಥವ್ರು ಹೆಂಗೆ ಅವ್ರ ಅಭಿಪ್ರಾಯ ಭಾಳ ಮುಖ್ಯ ಇರ್ತದೆ. ಅವರೆಲ್ಲ ತಮ್ಮ ಅಭಿಪ್ರಾಯ ತಿಳಿಸಿದ ಮೇಲೆ ಅವ್ರು ತೆಗೆದುಕೊಂಡ ಮೇಲೆ ಇವರು ಈ ಶರಾವತಿ ಡ್ಯಾಮಿನ ಬದಲಾಗಿ ಅಂದರೆ ಇಟ್ ಮೀನ್ಸ್ ಯೋಜನೆ ಬದಲಾಗಿ ಚಿಂತನೆ ಮಾಡೋದು ಯೋಗ್ಯ ಅಂತ ಹೇಳ್ತಾ ಈ ಯೋಜನೆಗೆ ಈಗಾಗಲೇ 2,000 ಕೋಟಿ ರೂಪಾಯಿ ನಿಗದಿನೂ ಮಾಡ್ಯದ. ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಅಂತೇಳಿ ಟೈಟ್ಲ್ ಇಟ್ಕೊಂಡಿದ್ರಿ ನೀವು. ಆ ಎಲ್ಲ ದಿಶೆಯಲ್ಲೇ ಇದು ಮಾಡಿದರೆ ಯೋಗ್ಯ ಅಂತ ಅನಿಸಿದ್ರು ಮತ್ತು ಚರ್ಚೆ ಮಾಡ್ಕೊಂಡು ಮಾಡಿರಿ ಅಂತ ಹೇಳ್ತಾ ಒಂದು ಮಾತು ನಮಗೆ ಅನಿಸಿದ್ದು ಹೇಳಿದ್ವಿ. ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಕೋಬೇಡ್ರಿ. H60 ನ್ಯೂಸ್ ಅರ್ಥ ಸೀತಾರಾಮ್ ಇದು ಸತ್ಯದ ಕೈಗಂಡೆ ವಂದನೆಗಳು.